ಇದುವರೆಗೂ ನಾವು ಅದೆಷ್ಟೋ ಸ್ಟೋರಿಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಅವುಗಳಲ್ಲಿ ಕೆಲವು ಕಣ್ಣೀರು ಹಾಕಿಸಿದ್ರೆ ಇನ್ನು ಕೆಲವು ಅಸಹ್ಯ ತರಿಸ್ತಿದ್ವು. ಇನ್ನು ಕೆಲವು ಸ್ಟೋರಿಗಳನ್ನು ನೋಡಿದ ನೀವು ಇವರಿಗೆ ತಕ್ಕ ಶಾಸ್ತಿ ಆಯಿತು ಅಂತ ಕಾಮೆಂಟ್ ಕೂಡ ಮಾಡಿದ್ರಿ. ಆದರೆ ಇಲ್ಲೊಂದು ಸ್ಟೋರಿ ಮಾತ್ರ ಈವರೆಗಿನ ಎಲ್ಲ ಸ್ಟೋರಿಗಳಿಗಿಂತ ಡಿಫ್ರೆಂಟ್ ಆಗಿದ್ದು ಈ ವಿಡಿಯೋ ಬಹುಶಃ ನಿಮ್ಮ ಉಸಿರು ಬಿಗಿ ಹಿಡಿಯುವಂತೆ ಮಾಡಿದ್ರೂ ಆಶ್ಚರ್ಯವಿಲ್ಲ. ಯಾಕಂದ್ರೆ ಕಾಮದಾಹಕ್ಕೆ ಅಂಟಿಕೊಂಡಿದ್ದ ಒಬ್ಬ ಯುವತಿ ಮಾಡಿದ್ದ ಕೆಲಸಕ್ಕೆ ಇಡೀ ಸ್ತ್ರೀ ಸಮಾಜವೇ ತಲೆ ತಗ್ಗಿಸುವಂತೆ ಮಾಡಿದೆ. ಅಷ್ಟಕ್ಕೂ ಈ ಸ್ಟೋರಿ ಏನು ಅಂತ ನೀವೇ ನೋಡಿ. ಕೇರಳದ ತ್ರಿಶೂರಿನ ಎಂಎಲ್ಎ ರಸ್ತೆಯ ಪುನ್ನಕುನ್ನ ಅನ್ನೋ ಊರಿನಲ್ಲಿ ರೈತರ ಜಮೀನುಗಳಿಗೆ ನೀರು ಹೋಗೋದಕ್ಕೆ ಅನುಕೂಲವಾಗೋ ಹಾಗೆ ಅಲ್ಲಿ ಕಾಲುವೆಯೊಂದನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಆ ಕೆನಾಲ್ನಲ್ಲಿ ನಿತ್ಯವೂ ನೀರು ಹರಿಯುತ್ತಿರುತ್ತೆ. ಒಂದು ದಿನ ಒಬ್ಬ ವ್ಯಕ್ತಿ ಆ ಕಾಲುವೆಯ ದಾರಿ ಮೂಲಕ ತನ್ನ ಊರಿಗೆ ಹೋಗುವಾಗ ನೀರಲ್ಲಿ ಆಗ ತಾನೇ ಹುಟ್ಟಿದ್ದ ಮಗುವನ್ನ ನೋಡಿದ್ದ. ಅದು ಶವವಾಗಿ ನೀರಲ್ಲಿ ತೇಲ್ತಿತ್ತು. ಮೊದಲಿಗೆ ಅದು ಪ್ಲಾಸ್ಟಿಕ್ ಗೊಂಬೆ ಇರಬೇಕು ಅಂತ ಆತ ಅನ್ಕೊಂಡಿದ್ದ. ಆದರೆ ಹತ್ರ ಹೋಗಿ ನೋಡಿದಾಗ ಅದು ಮಗು ಅಂತ ಆತನಿಗೆ ಗೊತ್ತಾಗಿತ್ತು. ಅದರಲ್ಲೂ ಕರುಳು ಕೂಡ ಕತ್ತರಿಸದೆ ಆ ಮಗುನ ನೀರಲ್ಲಿ ತಂದು ಎಸೆದಿದ್ರು. ಕೂಡಲೇ ಆ ವ್ಯಕ್ತಿ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದ. ಸಿಟಿ ಪೊಲೀಸ್ ಕಮಿಷನರ್ ಖುದ್ದಾಗಿ ಸ್ಥಳಕ್ಕೆ ಬಂದು ಮಗುವಿನ ಮೃತದೇಹವನ್ನ ಹೊರಗೆ ತೆಗೆಸಿ ಪೋಸ್ಟ್ ಮಾರ್ಟಂಗೆ ಕಳಿಸಿದ್ರು. ಬಳಿಕ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಈ ಕೇಸ್ನ ಸಾಲ್ವ್ ಮಾಡಿ ಅಂತ ಆದೇಶಿಸಿದ್ರು. ಕಮಿಷನರ್ ಖುದ್ದಾಗಿ ಹೇಳಿದ್ರಿಂದ ಪೊಲೀಸರು ಈ ಕೇಸ್ನ ಸೀರಿಯಸ್ ಆಗಿ ತಗೊಂಡಿದ್ರು. ಪೊಲೀಸರು ತನಿಖೆ ನಡೆಸುವಾಗ ಆ ಕೆನಾಲ್ನ ಅಕ್ಕಪಕ್ಕದಲ್ಲಿದ್ದ ಕ್ಯಾಮೆರಾಗಳನ್ನು ಪರಿಶೀಲಿಸೋಕೆ ಶುರು ಮಾಡಿದ್ರು. ಆದರೆ ಎಂಎಲ್ಎ ರಸ್ತೆಯಲ್ಲಿ ಸಿಸಿ ಕ್ಯಾಮೆರಾಗಳು ಇರಲಿಲ್ಲ. ಅದು ಸಿಟಿಯ ಔಟ್ಸ್ಕರ್ಟ್ಸ್ ಆಗಿದ್ದ ಕಾರಣ ಅಲ್ಲಿ ಕ್ಯಾಮೆರಾಗಳು ಇರಲಿಲ್ಲ. ಇನ್ನು ಸಿಸಿ ಕ್ಯಾಮೆರಾಗಳು ಇದ್ದ ಜಾಗಕ್ಕೂ ಮಗು ಶವ ಪತ್ತೆಯಾದ ಜಾಗಕ್ಕೂ 10 ಕಿಲೋಮೀಟರ್ ದೂರವಿತ್ತು. ಇದರಿಂದ ಪೊಲೀಸರಿಗೆ ಆರೋಪಿಗಳನ್ನು ಹುಡುಕೋದು ಇನ್ನಷ್ಟು ಕಷ್ಟವಾಗಿತ್ತು. ಆದರೂ ಪಟ್ಟು ಬಿಡದ ಪೊಲೀಸರು ಆ ಕೆನಾಲ್ಗೆ ಕನೆಕ್ಟ್ ಆಗುವ ಎಲ್ಲ ರಸ್ತೆಗಳ ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲಿಸೋಕೆ ಶುರು ಮಾಡಿದ್ರು. ಒಟ್ಟು 4 ದಾರಿಗಳು ಆ ಕೆನಾಲ್ಗೆ ಕನೆಕ್ಟ್ ಆಗ್ತಿದ್ವು. ಆಗ ಪೊಲೀಸರು 4 ತಂಡಗಳನ್ನು ರಚಿಸಿ ಈ 4 ದಾರಿಗಳ ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲಿಸೋದಕ್ಕೆ ಶುರು ಮಾಡಿದ್ರು. ಕೊನೆಗೆ 100 ಸಿಸಿ ಕ್ಯಾಮೆರಾಗಳ ಫುಟೇಜ್ ನ ನೋಡಿದ್ದ ಪೊಲೀಸರಿಗೆ ಒಂದು ಕ್ಯಾಮೆರಾದಲ್ಲಿ 2 ವ್ಯಕ್ತಿಗಳು ಅನುಮಾನಾಸ್ಪದವಾಗಿ ಬೈಕ್ ಮೇಲೆ ಹೋಗೋದನ್ನ ಗಮನಿಸಿದ್ರು. ಆ ವ್ಯಕ್ತಿಗಳ ಕೈಯಲ್ಲಿ ಒಂದು ಬ್ಯಾಗ್ ಇತ್ತು. ಆದರೆ ಬ್ಯಾಗ್ ಇದ್ದ ಕಾರಣಕ್ಕೆ ಅವರೇ ಕೊಲೆಗಾರರು ಅಂತ ಹೇಳೋಕೆ ಸಾಧ್ಯವಿರಲಿಲ್ಲ ಅಂತಾನು ಪೊಲೀಸರು ಅನ್ಕೊಂಡಿದ್ರು. ಆದ್ರೆ ಅದೇ ವ್ಯಕ್ತಿಗಳು 1 ಗಂಟೆ ಬಳಿಕ ಮತ್ತೆ ಅದೇ ಕೆನಾಲ್ ರೋಡ್ ನಿಂದ ಮತ್ತೆ ವಾಪಸ್ ಆಗಿದ್ರು. ಆಗ ಪೊಲೀಸರು ಆರೋಪಿಗಳು ಇವರೇ ಇರಬಹುದು ಅಂತ ಅವರು ಬಂದಿದ್ದ ಏರಿಯಾ ಯಾವುದು ಅಂತ ಎನ್ಕ್ವೈರಿ ಮಾಡಿದ್ರು. ಆ ಬೈಕ್ ಬಂದಿದ್ದ ರೂಟ್ ನ ಟ್ರೇಸ್ ಮಾಡೋಕೆ ಪೊಲೀಸರು ಮುಂದಾಗಿದ್ರು. ಇನ್ನಷ್ಟು ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲಿಸಿದಾಗ ಕೇರಳದ ಪಪ್ಪಾ ನಗರದ ಒಂದು ಕಾಲೋನಿಯಿಂದ ಈ 2 ವ್ಯಕ್ತಿಗಳು ಕೆನಾಲ್ಗೆ ಬಂದಿದ್ರು. ಹೀಗೆ ಬಂದಿದ್ದ ವ್ಯಕ್ತಿಗಳು ಬೈಕ್ ನಂಬರ್ ನ ಕೂಡ ಬದಲಾಯಿಸಿದ್ದು ಪೊಲೀಸರ ಗಮನಕ್ಕೆ ಬಂದಿತ್ತು. ಆದ್ರೆ ಆರೋಪಿಗಳು ಒಂದು ಪೆಟ್ರೋಲ್ ಬಂಕ್ ನ ಹತ್ರ ಹೆಲ್ಮೆಟ್ ಗಳನ್ನ ತೆಗೆದು ಪೆಟ್ರೋಲ್ ಹಾಕಿಸಿಕೊಂಡಿರೋದು ಪೊಲೀಸರು ಗಮನಿಸಿದ್ರು. ಹೀಗೆ ಪೆಟ್ರೋಲ್ ಹಾಕಿಸಿದ್ದಾಗ ಫೋನ್ ಪೇ ಮಾಡಿದ್ರು. ಆ ವ್ಯಕ್ತಿಯನ್ನ ಪೊಲೀಸರು ಗುರುತು ಹಿಡಿದಿದ್ರು. ಆ ವ್ಯಕ್ತಿಯ ಹೆಸರು ಇಮ್ಯಾನ್ಯುಯಲ್. ಈತನನ್ನ ಪೊಲೀಸರು ಕರ್ಕೊಂಡು ಬಂದು ವಿಚಾರಿಸಿದಾಗ ಮೊದಲಿಗೆ ನನಗೇನು ಗೊತ್ತಿಲ್ಲ ಅಂತ ಹೇಳಿದ್ದ. ಆ ಮಗುಗೂ ನನಗೂ ಏನು ಸಂಬಂಧ ಇಲ್ಲ ಅಂತ ಮೊದಲಿಗೆ ಪೊಲೀಸರ ದಾರಿ ತಪ್ಪಿಸ್ತಿದ್ದ. ಆದರೆ ಇವನ ಫೋನ್ ಡೇಟಾ ಆಧಾರವಾಗಿ ಅವನ ಬೈಕ್ ಹಿಂದೆ ಕೂತಿದ್ದ ಮತ್ತೊಬ್ಬ ವ್ಯಕ್ತಿಯ ಬಗ್ಗೆಯೂ ಪೊಲೀಸರು ವಿಚಾರಿಸಿದ್ರು. ಕೆನಾಲ್ ಪಕ್ಕದಲ್ಲಿ ಇನ್ನೊಬ್ಬನ ಫೋನ್ ನಂಬರ್ ಟ್ರೇಸ್ ಆಗಿತ್ತು. ಆಗ ಮ್ಯಾನ್ಯುಯಲ್ ಸುಳ್ಳು ಹೇಳ್ತಿದ್ದಾನೆ ಅಂತ ಪೊಲೀಸರು ತಮ್ಮದೇ ಸ್ಟೈಲಲ್ಲಿ ವಿಚಾರಿಸಿದ್ರು. ಆಗ 2ನೇ ವ್ಯಕ್ತಿಯಾದ ಅಮಲ್ ಎಂಬಾತನ ಬಗ್ಗೆ ಮ್ಯಾನ್ಯುಯಲ್ ಬಾಯ್ ಬಿಟ್ಟಿದ್ದ. ಕೂಡಲೇ ಪೊಲೀಸರು ಆತನನ್ನ ವಶಕ್ಕೆ ಪಡೆದಿದ್ರು. ನಿನ್ನ ಸ್ನೇಹಿತ ಮಗುವನ್ನ ಕೆನಾಲ್ನಲ್ಲಿ ಬಿಸಾಕಿರೋದಾಗಿ ಒಪ್ಕೊಂಡಿದ್ದಾನೆ. ನೀನು ಈಗ ನಿಜ ಹೇಳದೆ ಇದ್ರೆ ಜೀವನ ಪೂರ್ತಿ ಜೈಲಲ್ಲಿ ಕೊಳಿಬೇಕಾಗುತ್ತೆ ಅಂತ ಪೊಲೀಸರು ಅಮಲ್ಗೆ ಹೆದರಿಸಿದ್ರು. ಇದರಿಂದ ಅಮಲ್ ನಾನು ಬೈಕ್ ಮೇಲೆ ಹೋಗಿರೋದಾಗಿ ಒಪ್ಕೊಂಡಿದ್ದ. ಆದ್ರೆ ನನಗೇನು ಗೊತ್ತಿಲ್ಲ, ಕೇವಲ ಮಗುವಿನ ಮೃತದೇಹವನ್ನು ಹಿಡ್ಕೊಂಡು ಕೂತಿದ್ದೆ ಅಷ್ಟೇ ಅಂತ ಹೇಳಿದ್ದ. ನನಗೆ ಕ್ಲೋಸ್ ಫ್ರೆಂಡ್ ಆಗಿದ್ರಿಂದ ಮ್ಯಾನ್ಯುಯಲ್ಗೆ ಸಹಾಯ ಮಾಡಿದ್ದಾಗಿ ಅಮಲ್ ಒಪ್ಕೊಂಡಿದ್ದ. ಆಗ ಪೊಲೀಸರು ಅಮಲ್ ಹೇಳಿದ ಕತೆ ಹಾಗೂ ಸಿಸಿಟಿವಿ ವಿಡಿಯೋವನ್ನ ಮ್ಯಾನ್ಯುಯಲ್ ಮುಂದೆ ಇಟ್ಟಿದ್ರು. ಆಗಲೇ ತೆರೆದುಕೊಂಡಿತ್ತು ಒಂದು ದರಿದ್ರವಾದ ಕಾಮಕಥೆ. ಇವಳ ಹೆಸರು ಮೇಘ. 22 ವರ್ಷದ ಈಕೆ ಎಂ.ಕಾಂ ಮುಗಿಸಿ ಒಂದು ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಒಂದೊಳ್ಳೆ ಕೆಲಸದಲ್ಲಿ ಸೆಟ್ಲ್ ಆಗಿದ್ಲು. 2 ಲಕ್ಷ ಸಂಬಳ ಬರ್ತಿತ್ತು. ಚಿಕ್ಕ ವಯಸ್ಸಲ್ಲೇ ಒಳ್ಳೆ ಕೆಲಸ, ಒಳ್ಳೆ ಸಂಬಳ ಇದ್ದಿದ್ರಿಂದ ಮೇಘ ಜೀವನವನ್ನ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ಲು. ಹೀಗಿದ್ದಾಗ ಒಂದು ದಿನ ಮೇಘ ತನ್ನ ಮನೆಗೆ ಪೇಂಟಿಂಗ್ ಕೆಲಸ ಮಾಡಿಸೋದಕ್ಕೆ ನಿರ್ಧರಿಸಿದ್ಲು. ಅವಳಿಗೆ ಇಷ್ಟ ಬಂದಂತೆ ತನ್ನ ಹೊಸ ಮನೆಗೆ ಪೇಂಟಿಂಗ್ ಡಿಸೈನ್ ಗಳನ್ನ ಮಾಡಿಸಿದ್ಲು. ಒಬ್ಬ ಕಲರ್ ಡಿಸೈನರ್ ಜೊತೆ ಸೇರಿ ಮನೆಯನ್ನ ಚೆನ್ನಾಗಿ ಪೇಂಟ್ ಮಾಡಿಸಿದ್ಲು ಮೇಘ. ಹೀಗೆ ಪೇಂಟಿಂಗ್ ಮಾಡುವ ಕಾಂಟ್ರಾಕ್ಟ್ ಅನ್ನ ಮ್ಯಾನ್ಯುಯಲ್ ತಗೊಂಡಿದ್ದ. 1 ವಾರ ಕೆಲಸಕ್ಕೆ ರಜೆ ಹಾಕಿ ಮೇಘ ಮನೆಯನ್ನ ನೀಟಾಗಿ ಡಿಸೈನ್ ಮಾಡಿಸಿಕೊಂಡಿದ್ಲು. ಹೀಗೆ ಪೇಂಟಿಂಗ್ ಮಾಡುವ ನೆಪದಲ್ಲಿ ಮ್ಯಾನ್ಯುಯಲ್ ಹಾಗೂ ಮೇಘ ನಡುವೆ ಫ್ರೆಂಡ್ಶಿಪ್ ಉಂಟಾಗಿತ್ತು. ಮ್ಯಾನ್ಯುಯಲ್ಗೆ 25 ವರ್ಷವಾಗಿತ್ತು. ಮೇಘ ವಯಸ್ಸು 22 ವರ್ಷ. ವಯಸ್ಸು ಚಿಕ್ಕದಾದ್ರೂ ಮೇಘ ದೇಹದಲ್ಲಿದ್ದ ಕಾಮನಾಡಿಗಳು ಮ್ಯಾನ್ಯುಯಲ್ ನ ಜೊತೆ ಸುಖವನ್ನ ಬಯಸಿತ್ತು. ಹೀಗೆ ಇಬ್ರು ಸೇರಿ ಕೇವಲ ಒಂದೇ 1 ವಾರದಲ್ಲಿ ಫ್ರೆಂಡ್ಶಿಪ್ ನೆಪದಲ್ಲಿ ಒಂದಾಗಿ ಮದುವೆಗೂ ಮೊದಲೇ ಅಕ್ರಮ ಸಂಬಂಧವನ್ನ ಬೆಳೆಸಿಬಿಟ್ಟಿದ್ರು. ಅಷ್ಟಕ್ಕೂ ಇವರಿಬ್ಬರದ್ದು ಪ್ರೀತಿಯಾಗಿರ್ಲಿಲ್ಲ.
ಬದಲಾಗಿ ಕೇವಲ ದೈಹಿಕ ವಾಂಛೆ ತೀರಿಸಿಕೊಳ್ಳೋದಕ್ಕೆ ಮಾತ್ರ ಮೇಘ ಮ್ಯಾನ್ಯುಯಲ್ನ ಜೊತೆ ಸಂಬಂಧ ಇಟ್ಕೊಂಡಿದ್ಲು. ಅಲ್ಲದೆ ಈ ವಿಚಾರವನ್ನ ಮ್ಯಾನ್ಯುಯಲ್ಗೂ ಹೇಳಿದ್ಲು. ನಾವು ದೈಹಿಕವಾಗಿ ಎಂಜಾಯ್ ಮಾಡೋಣ, ಆದ್ರೆ ಇದನ್ನ ಪ್ರೀತಿ ಅಂತ ಅನ್ಕೋಬಾರ್ದು. ಇದ್ದಷ್ಟು ದಿನ ಇಬ್ರು ಸೇರಿ ಎಂಜಾಯ್ ಮಾಡೋಣ, ಇಬ್ಬರಿಗೂ ಬೋರ್ ಹೊಡೆದಾಗ ಒಬ್ರಿಗೊಬ್ರು ಬೇರೆಯಾಗಿ ಮದುವೆಯಾಗೋಣ ಅಂತ ಮೇಘ ಮ್ಯಾನ್ಯುಯಲ್ಗೆ ಆಫರ್ ಕೊಟ್ಟಿದ್ಲು. ಇದರಿಂದ ಮ್ಯಾನ್ಯುಯಲ್ ಕೂಡ ಸರಿ ಅಂತ ಅವಳ ಅಗ್ರಿಮೆಂಟ್ಗೆ ಸೈನ್ ಹಾಕಿದ್ದ. ಅಂದಕ್ಕೆ ಅಂದ, ದುಡ್ಡಿಗೆ ದುಡ್ಡು, ಸುಖಕ್ಕೆ ಸುಖ. ಹೀಗಿದ್ದಾಗ ಮ್ಯಾನ್ಯುಯಲ್ ಕೂಡ ಮೇಘ ಹೇಳಿದ್ದ ಕಂಡೀಷನ್ಸ್ಗೆ ಒಪ್ಕೊಂಡು ಅವಳಿಗೆ ದಿನ ದೈಹಿಕ ಸುಖ ಕೊಡ್ತಿದ್ದ. ದೈಹಿಕ ಸುಖದ ಜೊತೆಗೆ ಮ್ಯಾನ್ಯುಯಲ್ಗೆ ಮೇಘ ಕೈ ತುಂಬಾ ದುಡ್ಡು ಸಹ ಕೊಡ್ತಿದ್ಲು. ಮೇಘ ಸಹವಾಸದಿಂದ ಮ್ಯಾನ್ಯುಯಲ್ ಲಕ್ಸುರಿಯಾಗಿ ಬದುಕೋದಕ್ಕೆ ಶುರು ಮಾಡಿದ್ದ. ಹಗಲಲ್ಲಿ ಬೇರೆ ಬೇರೆ ಮನೆಗಳಿಗೆ ಹೋಗಿ ಪೇಂಟ್ ಮಾಡಿ ಬಂದ್ರು. ರಾತ್ರಿ ಟೈಮಲ್ಲಿ ಮೇಘ ಮನೆಗೆ ಹೋಗಿ ಅವಳ ದೇಹಕ್ಕೆ ಪೇಂಟ್ ಮಾಡಿ ಬರ್ತಿದ್ದ ಮ್ಯಾನ್ಯುಯಲ್. ಡೈಲಿ ಬಿಯರ್ ಹಾಗೂ ಊಟವನ್ನ ತಗೊಂಡು ಮೇಘ ಮನೆಗೆ ಸೇರ್ಕೊಂಡು ಬಿಡ್ತಿದ್ದ ಮ್ಯಾನ್ಯುಯಲ್. ಅದನ್ನ ಇಬ್ರು ಸೇರಿ ತಿಂದು ಕುಡಿದು ಎಂಜಾಯ್ ಮಾಡ್ತಿದ್ರು. ಕೊರೋನಾ ಟೈಮಲ್ಲಿ ಮೇಘ ವರ್ಕ್ ಫ್ರಮ್ ಹೋಮ್ ಮಾಡೋದಕ್ಕೆ ಶುರು ಮಾಡಿದ್ಲು. ಮನೆಯಲ್ಲಿ ಅಪ್ಪ ಅಮ್ಮ ಇದ್ರು ಕೂಡ ಅವರು ಮೇಘ ರೂಮ್ಗೆ ಹೋಗ್ತಿರ್ಲಿಲ್ಲ. ಮೇಘ ಸಹ ಅವಳ ರೂಮ್ ಬಿಟ್ಟು ಹೊರಗೆ ಬರ್ತಿರ್ಲಿಲ್ಲ. ಹೀಗೆ ನೋಡ್ತಿದ್ದಂತೆ ಮೇಘ ಹಾಗೂ ಮ್ಯಾನ್ಯುಯಲ್ ಇಬ್ರು ಸೇರಿ 2 ವರ್ಷದವರೆಗೂ ಎಂಜಾಯ್ ಮಾಡಿದ್ರು. ಕೆಲವೊಂದು ಸಲ ವಾರಗಳಾದ್ರೂ ಇಬ್ರು ರೂಮ್ ನಿಂದ ಹೊರಗೆ ಬರದೆ ದೈಹಿಕ ಸುಖಕ್ಕೆ ಅಂಟಿಕೊಂಡು ಬಿಡ್ತಿದ್ರು. ಮ್ಯಾನ್ಯುಯಲ್ ನ ಮೇಘ ಕೇವಲ ದೈಹಿಕ ಸುಖ ಕೊಡೋದಕ್ಕೆ ಮಾತ್ರ ಇಟ್ಕೊಂಡಿದ್ಲು. ಬೇರೆ ವ್ಯಕ್ತಿಯನ್ನ ಮದುವೆ ಮಾಡ್ಕೋಬೇಕು ಅಂತ ಮೇಘ ನಿರ್ಧರಿಸಿದ್ಲು. ಆಗ್ಲೇ ಇವಳಿಗೆ ಒಂದು ಶಾಕ್ ಎದುರಾಗಿತ್ತು. ಹಗಲು ರಾತ್ರಿ ಅನ್ನದೇ ದೈಹಿಕ ಸುಖಕ್ಕೆ ಕಷ್ಟಪಡ್ತಿದ್ದ ಮೇಘ ಮ್ಯಾನ್ಯುಯಲ್ನ ಕೃಪೆಯಿಂದ ಪ್ರೆಗ್ನೆಂಟ್ ಆಗಿದ್ಲು. ಆಗ ಅಬಾರ್ಷನ್ ಮಾಡಿಸಿಕೊಳ್ಳೋಣ ಅಂದ್ರೆ ಮೇಘಗೆ ಆಸ್ಪತ್ರೆಗೆ ಹೋಗುವಷ್ಟು ಧೈರ್ಯವಿರಲಿಲ್ಲ. ಅಲ್ಲದೆ ಅದು ಕೊರೋನಾ ಕಾಲವಾಗಿತ್ತು. ಹೀಗಿದ್ದಾಗ ಮೇಘ ಮನೆಯಿಂದ ಕಾಲು ಹೊರಗಿಡುವ ಧೈರ್ಯ ಮಾಡಲಿಲ್ಲ. ವರ್ಕ್ ಫ್ರಮ್ ಹೋಮ್ ಇದ್ದ ಕಾರಣ ಮನೆಯಲ್ಲೇ ಲೂಸ್ ಆದ ಬಟ್ಟೆಗಳನ್ನ ಹಾಕೊಂಡು ಹೊಟ್ಟೆ ಯಾರಿಗೂ ಕಾಣಿಸದಂತೆ ಮೇಘ ಕವರ್ ಮಾಡ್ಕೊಳ್ತಿದ್ಲು. ಹೀಗೆ ಹೊರಗಿನ ಪ್ರಪಂಚಕ್ಕೆ ಕಾಣಿಸದಂತೆ ತನ್ನ ಗರ್ಭವನ್ನ ಬಚ್ಚಿಟ್ಟುಕೊಂಡಿದ್ಲು ಮೇಘ. ಡೆಲಿವರಿ ಟೈಮ್ ಹತ್ರ ಬರ್ತಿದ್ದಂತೆ ಸ್ವಲ್ಪ ಎಚ್ಚರಿಕೆಯಿಂದಿದ್ಲು. ಅಂದುಕೊಳ್ಳದೆ ಒಂದು ದಿನ ಇದ್ದಕ್ಕಿದ್ದಂತೆ ಹೊಟ್ಟೆ ನೋವು ಶುರುವಾಗಿತ್ತು. ನೋವನ್ನ ಸಹಿಸದ ಮೇಘ ಬಾತ್ರೂಮ್ಗೆ ಹೋಗಿದ್ಲು. ಆಗ ಬಾತ್ರೂಮ್ ನಲ್ಲಿ ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿದ್ಲು ಮೇಘ. ಮಗು ಕೆಳಗಡೆ ಬೀಳ್ತಿದ್ದಂತೆ ಜೋರಾಗಿ ಅಳೋದಕ್ಕೆ ಶುರು ಮಾಡಿತ್ತು. ಮಗು ಅಳೋದನ್ನ ನೋಡಿ ಮೇಘ ಭಯಪಟ್ಟಿದ್ಲು. ಯಾರಾದ್ರೂ ಮೇಲೆ ಬರ್ತಾರೆ ಅಂತ ಭಯಪಟ್ಟು ಕರುಳು ಸಹ ಕತ್ತರಿಸಿದ ಮಗುವನ್ನ ಬಕೆಟ್ ನಲ್ಲಿ ಮುಳುಗಿ ಸಾಯಿಸಿದ್ಲು. ಆಗ ತಾನೇ ಹುಟ್ಟಿ ಕಣ್ಣು ಸಹ ಬಿಡದ ಆ ಕಂದ ಈ ಕ್ರೂರಿಯ ಕಾಮವಾಂಚೆಗೆ ಬಲಿಯಾಗಿ ಹೋಗಿತ್ತು. ರಕ್ತದ ಕಲೆಗಳನ್ನೆಲ್ಲ ಫೆನಾಯಿಲ್ನಿಂದ ತೊಳೆದು ಟಾಯ್ಲೆಟ್ ನ ಕ್ಲೀನ್ ಮಾಡಿದ್ಲು. ಬಟ್ಟೆ ಬದಲಾಯಿಸಿಕೊಂಡು ಮಗುವನ್ನ ಬಟ್ಟೆಯಲ್ಲಿ ಸುತ್ತಕೊಂಡು ಮೇಘ ಮೊದಲೇ ತಂದಿಟ್ಟುಕೊಂಡಿದ್ದ ಒಂದು ಬ್ಯಾಗ್ ನಲ್ಲಿ ಮಗುವಿನ ಮೃತದೇಹವನ್ನ ಇಟ್ಟಿದ್ಲು. ಮಾರನೇ ದಿನ ಬಾಯ್ ಫ್ರೆಂಡ್ಗೆ ಕಾಲ್ ಮಾಡಿದ್ಲು. ನನಗೆ ಡೆಲಿವರಿ ಆಗಿದ್ದು, ಮಗುವನ್ನ ನಾನು ಸಾಯಿಸಿದ್ದೀನಿ. ಆ ಮಗು ಮೃತದೇಹವನ್ನ ಬ್ಯಾಗ್ ನಲ್ಲಿ ಇಟ್ಟಿದ್ದು, ಅದನ್ನ ತಗೊಂಡು ಹೋಗಿ ಎಲ್ಲಾದ್ರೂ ಬಿಸಾಕು ಅಂತ ಮೇಘ ಬಾಯ್ ಫ್ರೆಂಡ್ಗೆ ಹೇಳಿದ್ಲು. ಇದಕ್ಕೆ ಸರಿ ಅಂದಿದ್ದ ಮ್ಯಾನ್ಯುಯಲ್ ಬರುವ ದಾರಿಯಲ್ಲಿ ತನ್ನ ಫ್ರೆಂಡ್ ಅಮಲ್ಗೆ ವಿಷಯವನ್ನ ಹೇಳಿದ್ದ. ನನ್ನ ಬೆಸ್ಟ್ ಫ್ರೆಂಡ್ಗೆ ಅಂದುಕೊಳ್ಳದೆ ಒಂದು ಮಗುವಾಗಿದೆ. ಹುಟ್ಟಿದ ಕೆಲವೇ ಕ್ಷಣಗಳಿಗೆ ಆ ಮಗು ಸತ್ತೋಗಿದೆ. ಹೀಗಾಗಿ ಆ ಮಗುನ ಮಣ್ಣು ಮಾಡ್ಬೇಕು ಬಾ ಅಂತ ಅಮಲ್ಗೆ ಮ್ಯಾನ್ಯುಯಲ್ ಹೇಳಿದ್ದ. ಅಲ್ಲದೆ ಕೆಲಸ ಆದ್ಮೇಲೆ ಇಬ್ರು ಸೇರಿ ಪಾರ್ಟಿ ಮಾಡೋಣ ಅಂತ ಹೇಳಿದ್ದ. ಪಾರ್ಟಿಗೆ ಆಸೆ ಬಿದ್ದ ಅಮಲ್ ಇದಕ್ಕೆ ಒಪ್ಕೊಂಡಿದ್ದ. ಇನ್ನು ಮೇಘ ಹೇಳಿದಂತೆ ಅವಳ ಮನೆಗೆ ಹೋಗಿದ್ದ ಅವನು ಮಗುವಿನ ಮೃತದೇಹವನ್ನ ತಗೊಂಡು ಹೋಗಿದ್ದ. ಮೊದಲಿಗೆ ಒಂದು ಪೆಟ್ರೋಲ್ ಬಂಕ್ ನಲ್ಲಿ ಡೀಸೆಲ್ ತಗೊಂಡಿದ್ದ ಇವರು ಎಲ್ಲಾದ್ರೂ ಒಂದು ಖಾಲಿ ಜಾಗದಲ್ಲಿ ಮಗುನ ಸುಟ್ಬಿಡ್ಬೇಕು ಅಂತ ನಿರ್ಧರಿಸಿದ್ರು. ಆದ್ರೆ ಎಲ್ಲಿ ನೋಡಿದ್ರು ಬರೀ ಜನಾನೇ ಇದ್ದಿದ್ರಿಂದ ಇವರ ನಿರ್ಧಾರವನ್ನ ಬದಲಿಸಿಕೊಂಡಿದ್ರು. ಬಳಿಕ ತ್ರಿಶೂರಿನ MLA ರೋಡ್ಗೆ ಬಂದ ಇವರು ಎಲ್ಲಾದ್ರೂ ಒಂದು ಸಣ್ಣ ಗುಂಡಿ ತೋಡಿ ಮಗುನ ಮಣ್ಣು ಮಾಡಬೇಕು ಅಂತ ಅನ್ಕೊಂಡಿದ್ರು. ಆದ್ರೆ ಅದು ಕೂಡ ಆಗಿರ್ಲಿಲ್ಲ. ಆಗ್ಲೇ ಕೆನಲ್ ಕಾಣಿಸಿದ್ದ ಕಾರಣ ಅದರಲ್ಲಿ ಎಸೆದು ಅಲ್ಲಿಂದ ಪರಾರಿಯಾಗಬೇಕು ಅಂತ ಅನ್ಕೊಂಡಿದ್ರು. ಕೆನಲ್ ಹೋಗೋ ದಾರಿಯಲ್ಲೇ ಇಬ್ರು ಕೂಡ ಬೈಕ್ ಮೇಲೆ 3 ಕಿಲೋಮೀಟರ್ ವರೆಗೂ ಮುಂದೆ ಹೋಗಿದ್ರು. ಹೀಗೆ ಮುಂದಕ್ಕೆ ಹೋಗಿದ್ದ ಈ ಇಬ್ರು ಯಾರೂ ಇಲ್ಲದ ಜಾಗದಲ್ಲಿ ಮಗುವಿನ ಮೃತದೇಹವನ್ನು ಎಸೆದು ಅಲ್ಲಿಂದ ಪರಾರಿಯಾಗಿದ್ರು. ಹೀಗೆ ಮಗುವಿನ ಮೃತದೇಹವನ್ನ ಎಸೆದಿದ್ದ ಆರೋಪಿಗಳು ನೀರಿನಲ್ಲಿ ಮೃತದೇಹ ಮುಳುಗಿದ್ಯೋ ಅಥವಾ ಕೊಚ್ಕೊಂಡು ಹೋಗ್ತಿದ್ಯೋ ಅಂತ ನೋಡದೆ ಅಲ್ಲಿಂದ ಓಡಿ ಹೋಗಿದ್ರು. ನೀರಿನ ಫ್ಲೋ ಕಡಿಮೆ ಇದ್ದ ಕಾರಣ ಮಗುವಿನ ಮೃತದೇಹ ಎಸೆದ ಜಾಗದಲ್ಲೇ ಅದು ತೇಲ್ತಿತ್ತು. ಸ್ಥಳೀಯ ವ್ಯಕ್ತಿ ಆ ಮಗುವಿನ ಮೃತದೇಹವನ್ನ ಗಮನಿಸಿ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದ. ಸ್ಥಳಕ್ಕೆ ಬಂದು ತನಿಖೆ ನಡೆಸಿದ ಪೊಲೀಸರು ಮಗುವಿನ ಜಾಡು ಹಿಡಿದು ತನಿಖೆ ನಡೆಸಿದಾಗ ಮೇಘಾಳ ಕಾಮದಾಟ ಬಯಲಿಗೆ ಬಂದಿತ್ತು. ಮ್ಯಾನ್ಯುಯಲ್ ಹೇಳಿದ ಮಾಹಿತಿ ಪ್ರಕಾರ ಪೊಲೀಸರು ಮೇಘಳನ್ನ ಅರೆಸ್ಟ್ ಮಾಡಿದ್ರು. ದುರಂತ ಅಂದ್ರೆ ಮೇಘ ಪ್ರೆಗ್ನೆಂಟ್ ಆದ ವಿಚಾರವಾಗ್ಲಿ, ಆಕೆ ಬಾತ್ರೂಮ್ನಲ್ಲಿ ಮಗುವಿಗೆ ಜನ್ಮ ಕೊಟ್ಟ ವಿಚಾರವಾಗ್ಲಿ ಇದ್ಯಾವುದು ಇವಳ ಅಪ್ಪ ಅಮ್ಮನಿಗೆ ಗೊತ್ತಿರಲಿಲ್ಲ. ಇದೇ ವಿಚಾರವನ್ನ ಪೊಲೀಸರ ಹತ್ರ ಹೇಳ್ಕೊಂಡು ಇವಳ ತಂದೆ ತಾಯಿ ಕಣ್ಣೀರಿಟ್ಟಿದ್ರು. ಇನ್ನು ಮೇಘ ನಾನು ಪ್ರೆಗ್ನೆಂಟ್ ಆಗಿರ್ಲಿಲ್ಲ, ನನಗೆ ಇನ್ನು ಮದುವೆಯಾಗಿರ್ಲಿಲ್ಲ, ನಾನು ಇನ್ನು ವರ್ಜಿನ್ ಅಂತ ಪೊಲೀಸರ ಹತ್ರ ಹೇಳಿದ್ಲು. ಬಳಿಕ ಕೋರ್ಟ್ ನಲ್ಲಿ ಬೇಲ್ಗೂ ಕೂಡ ಅಪ್ಲೈ ಮಾಡಿದ್ಲು. ಹುಟ್ಟಿದ ತಕ್ಷಣವೇ ಮಗುವನ್ನ ಬಕೆಟ್ ನಲ್ಲಿ ಮುಳುಗಿಸಿ ಸಾಯಿಸಿದ್ಲು ಮೇಘ. ಇವಳು ಮಾಡಿದ ಪಾಪಕರ್ಮಕ್ಕೆ ಸಾಕ್ಷಿ
ಸಾಕ್ಷಿ ಹೇಳೋದಕ್ಕೆ ಆ ಕಂದ ಬದುಕಿರ್ಲಿಲ್ಲ. ಆದ್ರೂ ಕೂಡ ಇವಳ ಕಾಮಕತೆಯನ್ನ ಮಗುವಿನ DNA ಟೆಸ್ಟ್ ಬಯಲು ಮಾಡಿತ್ತು. DNA ಟೆಸ್ಟ್ ಮಾಡಿದಾಗ ಕೆನಾಲ್ ನಲ್ಲಿ ಸಿಕ್ಕ ಮಗು ಮೇಘ ಹಾಗೂ ಮ್ಯಾನ್ಯುಯಲ್ಗೆ ಹುಟ್ಟಿರೋದಾಗಿ ಪ್ರೂವ್ ಆಗಿತ್ತು. ಇನ್ನು 2 ವರ್ಷ 4 ಗೋಡೆಗಳ ಮಧ್ಯೆ ಮನಬಂದಂತೆ ದೈಹಿಕ ವಾಂಛೆ ತೀರಿಸಿಕೊಂಡಿದ್ದ ಮೇಘ ಇವತ್ತಿಗೂ ಜೈಲಿನಲ್ಲಿ 4 ಗೋಡೆಗಳ ಮಧ್ಯೆ ಕೊಳೆಯುತ್ತಿದ್ದಾಳೆ. 2 ಲಕ್ಷ ಸಂಬಳ, ಒಳ್ಳೆ ಕೆಲಸ, ಒಳ್ಳೆ ಜೀವನ. ಹೀಗಿದ್ರೂ ಕೂಡ ಮೇಘ ತನ್ನ ದೈಹಿಕ ಸುಖಕ್ಕಾಗಿ ಮನೆಗೆ ಪೇಂಟ್ ಮಾಡೋದಕ್ಕೆ ಬಂದ ಪೇಂಟರ್ನ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ಲು. ಇನ್ನು ಮೇಘ ವಿಚಾರ ಗೊತ್ತಾಗ್ತಿದ್ದಂತೆ ಇವಳ ಇಡೀ ಕುಟುಂಬವೇ ಶಾಕ್ ಆಗಿತ್ತು. ಇನ್ನೊಂದು ದುರಂತ ಅಂದ್ರೆ ಮೇಘಗೆ ಮತ್ತೊಬ್ಬ ವ್ಯಕ್ತಿಯ ಜೊತೆ ಮದುವೆ ಕೂಡ ಫಿಕ್ಸ್ ಆಗಿತ್ತು. ಅಷ್ಟರಲ್ಲಿ ಇವಳ ಕಾಮದಾಟ ಇಡೀ ಕುಟುಂಬಕ್ಕೆ ಗೊತ್ತಾಗಿ ಎಲ್ಲರೂ ಶಾಕ್ ಆಗಿದ್ರು. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ.